ನಾನು ಮಾನ್ಯ ಬೋಸರಾಜ್ ಸಾಹೇಬ್ರು ನಮ್ಮ ಸಚಿವರು ಏನಿದ್ದಾರೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವ್ರು ಕಳೆದ ಬಾರಿ ಒಂದು 2 ತಿಂಗಳ ಹಿಂದ್ಗಡೆ ಅವರೇ ಬಂದು ಸ್ವತಃ ಇನ್ಸ್ಪೆಕ್ಷನ್ ಮಾಡಿ ಸುಮಾರು 6 ಕೋಟಿ ವೆಚ್ಚದಲ್ಲಿ ಪ್ಲಾನ್ ಆಗಿ ಇವತ್ತು ಕಾಮಗಾರಿ ಪ್ರಾರಂಭ ಆಗಿದೆ. ನನ್ನ ವೈಯಕ್ತಿಕ ಪರವಾಗಿ, ಊರಿನ ಪರವಾಗಿ, ಎಲ್ಲ ರೈತರ ಮುಖಂಡರ ಪರವಾಗಿ ಸಚಿವರಿಗೂ ಹಾಗೂ ಸರ್ಕಾರಕ್ಕೂ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೀನಿ. ಇನ್ನು ಇದ್ರ ಜೊತೆಗೆ ಭಾಳಷ್ಟು ಕೆಲಸಗಳು ಆಗವಿದೆ. ಇನ್ನು ಕೆನಲ್ದು ಕೂಡ ಕೆಲಸ ಇದೆ. ರೈಟ್ ಬ್ಯಾಂಕ್ ಕೆನಲು, ಲೆಫ್ಟ್ ಬ್ಯಾಂಕ್ ಕೆನಲ್ದು ಕೂಡ ಕಾಂಕ್ರೀಟ್ ಆಗಬೇಕು ಅನ್ನೋದು ಒಂದು ಪ್ರಸ್ತಾವನೆ ಇದೆ. ಮುಂದಿನ ಹಂತದಲ್ಲಿ ನಾವು ಮಾಡ್ತೀವಿ. ಈ ಒಂದು ಕೆಲಸಕ್ಕೆ ನಮಗೆ ಊರಿನವರಿಗೆ ನನ್ನ ಪ್ರಕಾರ ಒಂದು ತೃಪ್ತಿಕರವಾದಂಥ ಕೆಲಸ ಆಗಿದೆ ಅಂತ ಅವ್ರು ಹೇಳಿರೋ ಪ್ರಕಾರ ಸುಮಾರು 2,000 ಹೆಕ್ಟರ್, ಸುಮಾರು ನಿಯರಿಂಗ್ 5,000 ಎಕರೆಗೆ ಈ ಒಂದು ನೀರೇನು ನಿಂತ್ಕೊಂಡಿದೆ. ಇದರಿಂದ ಜನರಿಗೆ, ಅವರಿಗೆ ಕಷ್ಟ ಕಾಲದಲ್ಲಿ ನೀರು ಹೊಲಕ್ಕೆ ಹೋಗ್ತಕ್ಕಂಥ ಕೆಲಸ ಆಗುತ್ತೆ. ಅದರಿಂದ ಅವ್ರಿಗೆ ಬೆಳೆಗೆ ಅನುಕೂಲ ಆಗುತ್ತೆ. ಅದಕ್ಕಾಗಿ ಇದು ಮಾಡಿರ್ತಕ್ಕಂಥದ್ದು ಇಂದ್ರಮ್ಮನ ಕೆರೆ ಅಂತ ಇವತ್ತೇ ನಮಗೆ ಗೊತ್ತಾಗಿರ್ತಕ್ಕಂಥದ್ದು. ಸುಮಾರು 0.2 TMC ವರೆಗೆ 0.17 ಅಂತ ಹೇಳ್ತಾರೆ. ರಫ್ಲಿ ಒಂದು ಹೈಯರ್ ಸೆಟ್ 0.2 TMC ವರೆಗೆ ನೀರು ನಿಂತಿರ್ತಕ್ಕಂಥ ಸಾಧ್ಯ. 0.2 TMC ಅಂತ ಹೇಳಿದ್ರೆ ಅದು ಇದನ್ನ ಹೂಳು ಅಂತ ಹೇಳ್ತಾರೆ. ನಾವು ಹೇಳ್ತಾ ಇರೋದು 1.17 ಅನ್ನೋದು ಏನಂತ ವಾಟರ್ ಐತೆ ಅದರಲ್ಲಿ ನಾವು ಹೂಳು ತೆಗಿಬೇಕು ಅಂತ ಹೇಳ್ತಾರೆ. ಇಲ್ಲಿ ಕ್ಯಾಚ್ಮೆಂಟ್ ಏರಿಯಾ ತುಂಬ ಫಾರೆಸ್ಟ್ ಇದೆ, ಮೇಲ್ನೋಟದಲ್ಲೇ ಕಾಣ್ತದೆ. ಸೊ ನೆಕ್ಸ್ಟ್ ಯಾವಾಗ ನಮಗೆ, ಯಾಕಂದರೆ ಸುಮಾರು ನಮ್ಮ ಕಲಗಡಗಿ ತಾಲೂಕು 171 ಕೆರೆಗಳಿರ್ತದೆ. ಹಂತವಾಗಿ ಯಾವ್ದು ಪ್ರಿಫರ್ಡ್ ಇರ್ತದೆ, ಎಲ್ಲಿ ಭಾಳ ಈ ಥರ ಭಾಳ ಹೂಳು ಸಮಸ್ಯೆ ಇದೆ, ಎಲ್ಲಿ ಈ ಥರ ಬಂದು ಸಿಲ್ಟ್ ಬಂದು ತುಂಬಿದೆ, ಹಂತವಾಗಿ ಸರ್ಕಾರ ಗಮನ ತಂದು ಆಮೇಲೆ ನಾವು ಕೂಡ CSR ನಲ್ಲಿ ತೆಗಿತಕ್ಕಂಥ ಕೆಲಸ ಮಾಡ್ತೀವಿ. ಸರ್ ಯಾವಾಗಿನ ನೀವರೆಗೆ ಸಿಗ್ಬೋದು ಸರ್? ನೆಕ್ಸ್ಟ್ ಅಲ್ಲ, ಈಗ ಇದು ಕೆಲಸ ಆದಮೇಲೆ ಪ್ರಾರಂಭ ಆಗತ್ತೆ. ಈಗ ವಾಟರ್ ಸಿಗ್ಲಿಕ್ಕೆ ಏನು ತೊಂದರೆ ಇಲ್ಲ. ಬೆಣ್ಚಿಗಾರಮಕ್ಕೆ ಮೊನ್ನೆ ಅಲ್ಲಿ ಕೂಡ ಒಂದು ಇದೇ ಥರದೊಂದು ಸಮಸ್ಯೆ ಇದೆ, ಮಳೆ ಬಂದು ಬ್ರಿಡ್ಜಿನ ಸಮಸ್ಯೆ ಇದೆ. ಅಲ್ಲಿ ಕೂಡ ವಿಸಿಟ್ ಮಾಡ್ತಾ ಇದ್ದೀವಿ. ಇಲ್ಲ, ಪ್ರಸ್ತಾವನೆ ಸಲ್ಲಿಸಬೇಕು ಸರ್. ಈ ಅದೇ ಹೋಗ್ಲಿಕ್ಕೆ ದಾರಿ ಇದೆ, ಸಮಸ್ಯೆ. ಅದೇ ನಾನು ಇವತ್ತು ಇನ್ಸ್ಪೆಕ್ಟ್ ಮಾಡ್ತೀನಿ. ಇನ್ಸ್ಪೆಕ್ಟ್ ಮಾಡಿ ಸರ್ಕಾರಕ್ಕೆ ಮನವಿ ಕೂಡ ಮಾಡ್ತೀನಿ. ಸರ್, ಈ ಹೋಮ್ ಮಿನಿಸ್ಟ್ರಿಗೆ CM ಅವರು ಪ್ರೋಗ್ರೆಸ್ ರಿಪೋರ್ಟ್ ಅಂತ ಕೇಳಿದ್ದಾರೆ ಸರ್. ಹೋಮ್ ಮಿನಿಸ್ಟ್ರಿಗೆ ಎಷ್ಟಕ್ಕೆ ಕೇಳಿದಾರೋ ಅಥವಾ ಎಲ್ಲ ಇಲಾಖೆ ಒಂದು ನಿಮಗೆ ಏನಾದರೂ ಕೇಳಿದ್ದಾರೆ? ಬಟ್ ಏನೇನು ಮಾಡಿದ್ದೀವಿ, ಏನೇನಿಲ್ಲ ಅಂತ ಹೇಳಿ ಪ್ರೋಗ್ರೆಸ್ ರಿಪೋರ್ಟ್ ಆ್ಯಕ್ಚುಲಿ ಏನು ಸರ್ ಅದು ರೀಸನ್ ಅಂತ? ಪ್ರೋಗ್ರೆಸ್ ರಿಪೋರ್ಟ್ ಏನು ಕೆಲಸ ಮಾಡಿದ್ದೀವಿ ಅಂತ ಕೇಳಿದ್ರು. ಅಲ್ಲ, ಅಂದರೆ ಸಚಿವ ಸಂಪುಟ ಆ ಟೈಮಲ್ಲಿ ಯಾರು ಸರಿಯಾಗಿ ಕೆಲಸ ಮಾಡಿ ಆ ಥರ ಸಚಿವ ಸಂಪುಟ ರಚನೆ ಆಗಬೇಕು, ರೀಶಫಲ್ ಆಗ್ಬೇಕು ಅನ್ನೋಂಗಿದ್ರೆ ಹೈಕಮಾಂಡು, ಮುಖ್ಯಮಂತ್ರಿಯವರು ಮಾಡ್ತಾರೆ. ಒಂದು ಕಡೆ ಫಿನಿಶಿಂಗ್ ಆಗಿದೆ, ಇನ್ನೊಂದು ಕಡೆ ರನ್ನಿಂಗ್ ಇದೆ. 6 ತಿಂಗಳಾಯ್ತು ಎಲ್ಲ ಕಂಪ್ಲೀಟ್ ಆಗಿದೆ. ಇಲ್ಲಿ ಆಂಜನೇಯನಗರ ಸರ್, ಆಂಜನೇಯನಗರ ಪೆಂಡಿಂಗ್ ಇದೆ. ಈಗ ಅದು ನಮಗೇನಾಗುತ್ತೆ, ಸ್ಟೇಟ್ ಗೌರ್ಮೆಂಟ್ ನಾವೇನು ಮಾಡ್ತೀವಿ, ನಾವು ಕಾಂಟ್ರಿಬ್ಯೂಷನ್ ಇರುತ್ತೆ. ನಾನು ಬ್ಲೇಮ್ ಮಾಡ್ತಾ ಇಲ್ಲ, ಬಟ್ ಅದು ಸೆಂಟ್ರಲ್ ಗೌರ್ಮೆಂಟೇ ಮಾಡಬೇಕು. ಅವ್ರಿಗೆ ಮಾತನಾಡಿದ್ವಿ, ಕಳೆದ ಬಾರಿ ಮೀಟಿಂಗ್ನಲ್ಲಿ ಕೂಡ ಮಾತನಾಡಿದ್ದೀವಿ. ಮೊನ್ನೆ ಸೋಮಣ್ಣ ಸಾಹೇಬ್ರ ಕಂಡ ಕೂಡ ಹೇಳಿದ್ದೀನಿ, ಮೋಸ್ಟ್ ಪ್ರಾಬಲಿ ಮುಂದೆ ಸ್ಪೀಡಪ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದೀನಿ. ಅದೇ ಇದು BJP ಅವ್ರದ್ದು ಹೆಂಗಿದೆ ಅಂತಂದರೆ, ಯಾವ ಸರ್ಕಾರಗಳು ಇದ್ದಾವೆ, ಯಾವ ಸರ್ಕಾರ ಇಲ್ಲ, 2ನೇ ಪ್ರಶ್ನೆ. ಭ್ರಷ್ಟಾಚಾರ ಆಗೈತಲ್ಲ ಫಸ್ಟ್ ಒಪ್ಕೋಬೇಕು. ಭ್ರಷ್ಟಾಚಾರ ಯಾವುದೇ ಸರ್ಕಾರಗಳು ಮಾಡಿರಲಿ, ಅದು 2ನೇ ಪ್ರಶ್ನೆ. ಆಮೇಲೆ ಮಾತಾಡಂತೆ ಯಾವ ಸರ್ಕಾರಗಳಿದ್ದು, ಸ್ಟೇಟ್ನಲ್ಲಿ ಯಾವುದಿತ್ತು ಅದೆಲ್ಲ ಮುಂದೆ ಡೀಟೇಲ್ ಆಗಿ ಹೋಗೋಣಂತೆ. ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾದ ಇಂಟೆಲಿಜೆನ್ಸ್ ಇರಲಿಲ್ವಂತ ಇವೆಲ್ಲ ಮಾನಿಟರ್ ಮಾಡೋಕ್ಕೆ. ಬೇರೆ ದೇಶದವರು ಇವೆಲ್ಲ ಡೀಟೇಲ್ಸ್ ತೊಗೊಂಡು ಬೇರೆ ಕೋರ್ಟ್ ನಮಗೆ ಹೇಳ್ಬೇಕಾ ಏನ್ರಿ? ಅದು ಸೆಂಟ್ರಲ್ ಗೌರ್ಮೆಂಟ್ ಸಂಸ್ಥೆ ಕೂಡ ಇನ್ವಾಲ್ವ್ ಇದೆ ಅದರಲ್ಲಿ. ಮೇಲ್ನೋಟದಲ್ಲಿ ಹಂಗೆ ಕಾಣ್ತದೆ ನನಗೆ ಕೂಡ. ಸೆಂಟ್ರಲ್ ಗೌರ್ಮೆಂಟ್ ಸೋಲಾರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನಿದೆ ಅದರದ್ದು ಒಳ ಒಪ್ಪಂದ ಕೂಡ ಇದರಲ್ಲಿದೆ. ಸೊ ನಾನು ಯಾವುದಕ್ಕೂ ಬ್ಲೇಮ್ ಗೇಮ್ ಮಾಡ್ತಾ ಇಲ್ಲ. ಇವರೆಲ್ಲದಕ್ಕೂ ರಾಜಕೀಯವಾಗಿ ಮಾತನಾಡ್ತಿದ್ರಲ್ಲ, ಈಗ ಬಂದು ಮಾತಾಡಬೇಕಲ್ಲ, ಮತ್ತೆಲ್ಲರೂ ಮಾತಾಡೋಕೆ ಕೇಳ್ರಿ. ಎಲ್ಲ BJP ವಕ್ತಾರರು ಏನೋ ಅದಾನಿ ಪರವಾಗಿ ಮಾತನಾಡ್ತಾರೆ. ಇವರು BJP ವಕ್ತಾರರಿಗೆ ಅದಾನಿ ಅವ್ರಿಗೆ ಏನು ಸಂಬಂಧ ಇದೆ? BJP ವಕ್ತಾರರಿಗೆ ಅದಾನಿಗೆ ಏನು ಸಂಬಂಧ ಇದೆ? ಅಲ್ಲಿ ಕೋರ್ಟ್ ಅವರಿಗೆ ಅಡ್ಜುಕೇಟ್ ಮಾಡಿ ಆ ರೂಲ್ಸ್ ಪ್ರಕಾರ ಅವ್ರ ಹತ್ರ ಎವಿಡೆನ್ಸ್ ಇದೆ, ಕೋರ್ಟಲ್ಲಿ ಎಡ್ಜುಕೇಟ್ ಮಾಡಿ ಈ ಥರ ತಪ್ಪಾಗಿದೆ, ಅವ್ರಿಗೆ ಕನ್ವಿಕ್ಟ್ ಮಾಡ್ಬೇಕಂತೇಳಿ ಅವ್ರು ಪ್ರಾಸಿಕ್ಯೂಟ್ ಮಾಡಿದ್ದಾರೆ. ಇವರು ರಾಹುಲ್ ಗಾಂಧಿಗೆ ಬೈತಾ ಇದ್ದಾರೆ. ರಾಹುಲ್ ಗಾಂಧಿ ಬೈತೆ ಇವರಿಗೆ ನಾವು ದೇಶದ್ರೋಹಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಕ್ಕಂಥದ್ದು ಎಷ್ಟು ಸರಿ ಇದು? ಅದಾನಿಗೆ ಆ ಕೋರ್ಟ್ ಮಾಡಿದ್ರೆ BJPಗೆ ಏನು ಸಮಸ್ಯೆ? ಇದಕ್ಕೆ ಅದಾನಿ ಅವರಿಗೆ ಕೋರ್ಟ್, ಅಲ್ಲಿನ ಅಮೆರಿಕನ್ ಕೋರ್ಟು ಡಾಕ್ಯುಮೆಂಟ್ಸ್ ಪ್ರಕಾರ ನಮಗಿರ್ತಕ್ಕಂಥ ಮೇಲ್ನೋಟದ ಪ್ರಿಮಾಫೆಸಿ ಕೇಸ್ ಇದೆ ಅಂತ ಹೇಳಿ ನನಗೆ ಕಾಣ್ತಾ ಇದೆ. ಆ ರೀತಿಯಾಗಿ ಅವ್ರು ಅಲ್ಲಿ ಅದೊಂದು ವರ್ಡಿಕ್ಟ್ ಕೊಟ್ಟಾರೆ. BJP ಕಾರ್ಯಕರ್ತರ ಥರ ಇವ್ರು ಬಂದು ಜೋರಾಗಿ ಅದಾನಿ ಪರವಾಗಿ ಮಾತನಾಡ್ತಕ್ಕಂಥದ್ದು ಏನಿದೆ? ಈಗ BJP ಅವ್ರಿಗೆ ಕೇಳ್ರಿ, ಇದ್ರ ಬಗ್ಗೆ ಏನು ಉತ್ತರ ಕೊಡ್ತಾರ? ಅಂದರೆ ಕೇಂದ್ರ ಸರ್ಕಾರ ಏನು ಒಪ್ಕೊಳ್ತಾತಿದ್ದಾನ? ಹೈಕೋರ್ಟ್ ಫೆಡರಲ್ ಕೋರ್ಟ್ ಹೇಳಿರ್ತಕ್ಕಂಥದ್ದು, US ಗೌರ್ಮೆಂಟ್ ಹೇಳಿರ್ತಕ್ಕಂಥದ್ದು ಒಪ್ತಾರ ಇವರು? ಅದು ಚರ್ಚೆ ಆಗಬೇಕಲ್ಲ. ಯಾವ ಸರ್ಕಾರಗಳಿದ್ದು, ಯಾವ ಸರ್ಕಾರದಾಗ ಆಗಿಲ್ಲ, ಆಂಧ್ರದಾಗ ಯಾವ ಸರ್ಕಾರ ಇತ್ತು, ಕೇಂದ್ರದಾಗ ಯಾವ ಸರ್ಕಾರ ಇತ್ತು, ಆಮೇಲೆ ಮಾತಾಡೋಣ.
ನೀವು ಒಪ್ತೀರಾ ಇದನ್ನ ಫಸ್ಟ್ ಅದನ್ನ ಹೇಳ್ರಿ. ಇದು ಒಪ್ಲಾರಂಗೆ ಸುಮ್ಮನೆ ದಾರಿ ತಪ್ಪಿಸೋದು, ಈಗ ಇರಾಬರೋರಿಗೆಲ್ಲ ಟೆಕ್ನಿಕಲ್ ಕಮಿಟಿ ಕರೆಸೋದು, ಪೊಲಿಟಿಸೈಸ್ ಮಾಡಕ್ಕೆ ಹೋಗ್ಬೇಡ್ರಿ. ಇದು ರಾಹುಲ್ ಗಾಂಧಿ ಅವರು ಏನು ಹೇಳ್ತಾ ಇದ್ರು, ಅದಾನಿಯವರು ಒಂದು ಕರಪ್ಟ್ ಬಿಸ್ನೆಸ್ ಮ್ಯಾನ್ ಅಂತ ಏನು ಹೇಳ್ತಾ ಇದ್ರು, ಇಡೀ ಪ್ರಪಂಚಕ್ಕೆ ಪ್ರೂವ್ ಆಗ್ತಕ್ಕಂಥ ಕೆಲಸ ಆಗಿದೆ. ರಾಹುಲ್ ಗಾಂಧಿ ಅವರು ಕಳೆದ 10 ವರ್ಷದಿಂದ ಏನು ಹೇಳ್ಕೊಂತ ಬಂದಿದ್ದಾರೆ ಅದು ಎಲ್ಲಾನು ಬಹುತೇಕ ಡಿಮಾನಿಟೈಸೇಷನ್ ಹಿಡಿದು ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಇರಲಿ, ಪ್ರೈವೇಟೈಸೇಷನ್ ಬಗ್ಗೆ ಇರಲಿ, ಎಲ್ಲದರ ಬಗ್ಗೆ ರಾಹುಲ್ ಗಾಂಧಿ ಮಾತನಾಡಿದ್ದಾರೆ. ಅವ್ರು ಹೇಳಿರ್ತಕ್ಕಂಥದ್ದು ಎಲ್ಲ ಸಹ ಮಾತುಗಳು ಸತ್ಯ ಆಗಿದೆ, ಇದನ್ನು ಸತ್ಯ ಆಗಿದೆ. ಅದಕ್ಕೆ ಬಿಜೆಪಿ ಅವರು ಇವತ್ತು ಕೂಡ ಪಾಠ ಕಲಿಬೇಕು. ಎಲ್ಲದಕ್ಕೂ ರಾಹುಲ್ ಗಾಂಧಿಗೆ ಕಾಂಗ್ರೆಸ್ಗೆ ಭಯ ನಿಂದಿರಿಸಬೇಕಂತ ತಮ್ಮ ಮುಖಾಂತರ ಹೇಳಿಕೆ ಇಚ್ಛೆ ಬಯಸ್ತೇನೆ. ಸರ್, ಅವ್ರಿಗೆ ಅರೆಸ್ಟ್ ಮಾಡ್ಬೇಕನ್ನೋಂತ ಆಗ್ರಹ ಏನಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಮಾಡಿದಾರೆ ಸರ್. ಹೌದು, ಮತ್ತೆ ಬಟ್ ಅಲ್ಲಿ ಗೌರ್ಮೆಂಟ್ ಬಂದ್ ಮಾಡ್ಬೇಕಾಗುತ್ತಲ್ಲ ಸರ್. ಅಲ್ಲ, ಈಗ ರೆಡ್ ಕಾರ್ನರ್ ನೋಟಿಸ್ ಏನಾದ್ರು ಇಶ್ಯೂ ಮಾಡಿರ್ತಾರೆ ನೋಡ್ಬೇಕೀಗ. ಈಗ ಯಾಕಂದ್ರೆ ಟ್ರಂಪ್ ಸರ್ಕಾರ ಇವ್ರದೇ, ಯಾರ್ದು? ಟ್ರಂಪ್ ಸರ್ಕಾರ ಯಾರ್ದು? ಮೋದಿ ಗೌರ್ಮೆಂಟ್ ಜೊತೆ ಅವರು ಫ್ರೆಂಡ್ಶಿಪ್ ಇತ್ತು. ಅಲ್ಲ, ಮೋದಿ ಸರ್ಕಾರ ಹೇಳಿದ್ರಲ್ಲ, ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ಹೇಳಿದ್ ಭಾಷಣ ಮಾಡಿದಿಲ್ಲ ಅಲ್ಲಿ. ಮತ್ತೆ ಅಲ್ಲಿ ನೀವು ಅವ್ರದೇ ಸರ್ಕಾರ ಅಲ್ಲ ಇರೋದು. ಟ್ರಂಪ್ ಈಗ ಬಿಡಿಸ್ಬಿಟ್ರೆ ಆಯ್ತಲ್ಲ, ಒಂದೇ ಮಾತು ಕೆತ್ತೀಗ ಮಾತಾಡ್ಲಿಲ್ಲ. ಈಗೆಲ್ಲ ಮಾತಾಡಕ್ ಭಾರಿ ಮುಗೆ ಬಿದ್ದು ಮಾತನಾಡ್ತಿದ್ರು. ಒಬ್ಬೊಬ್ಬರಿಗೆ ಹಂತವಾಗಿ ನಾವು ಮಾತಾಡೋಣಲ್ಲ. ಈಗ ಚರ್ಚೆಗೆ ಬರಕ್ಕೆ ಹೇಳ್ರಿ ಒಬ್ಬೊಬ್ಬರಿಗೆ. ಏನು ಭ್ರಷ್ಟಾಚಾರದ ವಿರುದ್ಧ ಅಯ್ಯಯ್ಯ ದೊಡ್ಡ ಭಾಷಣ, ನಂಗೆ ಭ್ರಷ್ಟಾಚಾರ ಆಗೈತೆ, ನಮ್ಮ ಕರ್ನಾಟಕದ ಹಿಂಗ್ ಭ್ರಷ್ಟಾಚಾರ ಆಗೈತೆ ಅಂತೇಳಿ ನರೇಂದ್ರ ಮೋದಿ ಅವರು ಇಡೀ ದೇಶ ತುಂಬ ಹೇಳ್ಕೊಂತ ಹೋದ್ರು. ಇದ್ರ ಬಗ್ಗೆ ಏನು ಮಾತಾಡ್ತಾರೆ? ಈಗ ಮಾತಾಡ್ತಾರಾ? ಈಗ ಕೋಲ್ ಮೈನ್ಸ್ಗಳು ಎಷ್ಟು ಬ್ಲಾಕ್ ಕೊಟ್ಟಿದ್ದಾರೆ ಗೊತ್ತಾ ನಿಮಗೆ? ಕಳೆದ 10 ವರ್ಷದ ಅವಧಿಯಲ್ಲಿ ಅದಾನಿ ಅವರಿಗೆ ಕೋಲ್ ಬ್ಲಾಕ್ ಎಷ್ಟು ಕೊಟ್ಟಿದ್ದಾರೆ ಈ ದೇಶದಲ್ಲಿ ಯಾರನ್ನ ಚರ್ಚೆ ಮಾಡ್ತಾರಾ? ದಯಮಾಡಿ ಬಿಜೆಪಿ ಅವ್ರಿಗೆ ಮೊದಲೇ ಕೇಳ್ರಿ, ಸರ್ ಕಳೆದ 10 ವರ್ಷದಿಂದ ಅದಾನಿ ಅವರಿಗೆ ಎಷ್ಟು ಕೋಲ್ ಬ್ಲಾಕ್ ಕೊಟ್ಟಿದ್ದೀರಿ? ಅವ್ರು ಆದಾಯ ಇರತಕ್ಕಂಥ 80,000 ಕೋಟಿ ಇರ್ತಕ್ಕಂಥ 13 ಲಕ್ಷ ಕೋಟಿ ಆಗಿದೆ. ಕಾಂಗ್ರೆಸ್ನವರು ಅವ್ರ ಮೇಲೆ ಅಪಾದನೆ ಮಾಡ್ತಿದ್ದಾರೆ. ಇದಕ್ಕೇನು ಕಾರಣ? ಪ್ರೈವೇಟೈಸೇಷನಲ್ಲಿ ಇರ್ತಕ್ಕಂಥ ಎಲ್ಲ ಪಾತ್ರಗಳು ಅವ್ರದ್ದೇ ನೋಡ್ರಿ. ಸುಮಾರು 188 PSU ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪ್ನಿಗಳು ಈ ದೇಶದಲ್ಲಿದೆ. 1947 ಇಲ್ಲಿವರೆಗೆ ಯಾರು ಮೋದಿ ಸಾಹೇಬ್ರು ಬರೋವರಿಗೆ 188 PSU ಕಂಪ್ನಿಗಳಿದ್ದು. ನೆಹರು ಸಾಹೇಬ್ರು 33 PSU ಕಂಪ್ನಿಗಳು ಮಾಡಿದ್ರು. ಇಂದಿರಾ ಗಾಂಧಿ 66, ರಾಜೀವ್ ಗಾಂಧಿ 16. ಇವರು ಮೂವರು ಒಂದು PSU ಕಂಪ್ನಿನೂ ಮಾರಲಿಲ್ಲ. ವಿಶೇಷವಾಗಿ ವಾಜಪೇಯಿ ಸಾಹೇಬರು 17 PSU ಕಂಪ್ನಿ ಮಾಡಿದ್ರು, ಅವ್ರು 7 ಮಾರಿದ್ರು. ಮತ್ತು ಮನಮೋಹನ್ ಸಿಂಗ್ ಸರ್ಕಾರ ಬಂತು, 23 ಮಾಡಿದ್ರು, ಅವ್ರು 3 ಮಾಡಿದ್ರು. ಈ ಪುಣ್ಯಾತ್ಮರು ಏನು ಬಂದಾರ ಮೋದಿ ಸಾಹೇಬರು, ಒಂದು PSU ಕಂಪ್ನಿನಿಲ್ಲ ಕಳೆದ 10 ವರ್ಷದಿಂದ 23 ಕಂಪ್ನಿ ಮಾಡಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ನಾನು ಹೇಳ್ತಕ್ಕಂಥ ಯಾವ ದಾಖಲಾತಿಗಳು ಸುಳ್ಳಿಲ್ಲ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಸುಮ್ಮನೆ ಏನೋ ಪಿಕ್ಚರ್ ಓಡಿಸೋದು, ದಿನ ಬೆಳಿಗ್ಗೆ ಇದ್ರೆ ಕರ್ಕೊಂಬರೋದು, ವೀರಾದಿ ವೀರ ಅವೇ ರಣಧೀರ ಅಂತ ಸಾಂಗ್ಗಳು ಆಡಿಸೋದು ನಡೆಸೋದು.